ಅಯೋಧ್ಯೆಯಲ್ಲಿ ನಾಳೆಯಿಂದ ಪೂಜಾ ಕೈಂಕರ್ಯಗಳು ಶುರು ಆಗ್ತಾ ಇದೆ. ಯಾಕಂದರೆ 22 ಬಹಳ ದೂರ ಇಲ್ಲ. 22ಕ್ಕೆ ಯಾವ್ಯಾವ ಸಿದ್ಧತೆಗಳು ಬೇಕೋ ಆ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಸಂಗತಿ. ಯಾಕಂದರೆ ಹೇಳಿ ಕೇಳಿ ಸಂಕ್ರಾಂತಿಯ ಸಂದರ್ಭದಲ್ಲಿ ಎರಡೆರಡು ಇವತ್ತು ಶುಭ ಸುದ್ದಿಗಳು. ಒಂದು ಸಂಕ್ರಾಂತಿಯ ಸಡಗರ, ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಇನ್ನೊಂದೇನು ಅಂತಂದರೆ ಕರ್ನಾಟಕದ ಶಿಲ್ಪ ಏನಿತ್ತಲ್ಲ ಅದೇ ವಿಗ್ರಹ ಫೈನಲ್ ಆಗಿರುವಂಥದ್ದು. ಈ ಮುಖಾಂತರ ಅಯೋಧ್ಯೆಯಲ್ಲಿ ಸಾವಿರ ವರ್ಷಗಳ ತನಕ ಕರ್ನಾಟಕದ ಹೆಸರು ಅಜರಾಮರ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಇವತ್ತು ಟ್ರಸ್ಟ್ ಈ ಹೆಸರನ್ನು ಬಹಿರಂಗಪಡಿಸ್ತು. ಹೌದು, ನಿಜಕ್ಕೂ ಕರ್ನಾಟಕದ ಶಿಲ್ಪಿ ಮಾಡಿರುವಂಥ ಏನು ಮೂರ್ತಿ ಇದೆ ಅದೇ ಮೂರ್ತಿನೇ ಫೈನಲ್ ಆಗಿದೆ ಅಂತ ಕೂಡ ಘೋಷಣೆ ಮಾಡ್ತು. ಈ ಮುಖಾಂತರ ಏನಂದರೆ ಅತ್ಯಂತ ಸಹಜವಾಗಿಯೇ ಕರ್ನಾಟಕದವರಿಗೆ ಒಂದು ಹೆಮ್ಮೆ ಸಂಗತಿ. ಬಹಳಷ್ಟು ಜನಗಳಿಗೆ ಗೊತ್ತಿದೆಯಲ್ವೋ, ಒಂದು ಮಾತನ್ನು ಹೇಳಲೇಬೇಕು. ಈ ವಿಠ್ಠಲನನ್ನು ಏನು ಆರಾಧನೆ ಮಾಡ್ತಾರಲ್ಲ ಮಹಾರಾಷ್ಟ್ರದವರು, ಆ ವಿಠ್ಠಲನಿಗೆ ಕಾನಡ ವಿಠ್ಠಲ ಅಂತಾರೆ. ಅಂದರೆ ಕರ್ನಾಟಕದ ವಿಠ್ಠಲ ಇವನು ಅಂತ. ಒಂದು ಮೂಲದ ಪ್ರಕಾರ ಕರ್ನಾಟಕದಿಂದಲೇ ಅದು ಹೋಯ್ತಂತೆ, ಮೂರ್ತಿಗಳು ಹೋದ್ವಂತೆ ಅನ್ನುವಂಥ ಮಾತುಗಳೆಲ್ಲವೂ ಕೂಡ ಕೇಳಿಬರುತ್ತೆ. ಈಗಲೂ ಕೂಡ ಕಾನಡ ವಿಠ್ಠಲ ಅಂತಲೇ ಅವನನ್ನು ಭಜಿಸ್ತಾರೆ. ನಂಬರ್ 1. ನಂಬರ್ 2 ಸಂಗತಿಗಳನ್ನು ಹೇಳಬೇಕು. ಕರ್ನಾಟಕದ ಜನರು ಏನಾದರೂ ಭಕ್ತಿ ಶ್ರದ್ಧೆಯಿಂದ ಏನಾದರೂ ಬೇಡಿಕೊಂಡ್ರೆ ಅದನ್ನು ಕಾನಡ ವಿಠ್ಠಲ ಬಹಳ ಬೇಗ ಪೂರೈಸ್ತಾನೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಲಾಗುತ್ತೆ. ಸೊ ಇವೆಲ್ಲ ಸಂಗತಿಗಳು ಯಾಕೆ ಬಂತು ಅಂತಂದರೆ ಕರ್ನಾಟಕದ ಮೂರ್ತಿಗಳೇನು ಫೈನಲ್ ಆಗಿದೆ, ಕರ್ನಾಟಕದ ಶಿಲ್ಪಿ ಕಿತ್ತಿರುವಂಥದ್ದು, ಅದಕ್ಕೋಸ್ಕರ ಈ ಮಾತನ್ನು ಹೇಳಲೇಬೇಕು. ಇನ್ನು ನಾನು ಹೇಳ್ತಾ ಇದ್ದೆ 22ನೇ ತಾರೀಕು ದೂರ ಇಲ್ಲ, ಪೂಜಾ ಕೈಂಕರ್ಯಗಳು ಕೂಡ ಶುರುವಾಗಿವೆ. ನಾಳೆಯಿಂದ ಪೂಜಾ ಕೈಂಕರ್ಯ ಆರಂಭ ಆಗುತ್ತೆ. ಯಾವ ರೀತಿ ಇರುತ್ತೆ ಹಾಗಾದರೆ ಬನ್ನಿ ನೋಡೋಣ. ಯಾವ ಕ್ಷಣಕ್ಕಾಗಿ ಅಸಂಖ್ಯ ರಾಮ ಭಕ್ತರು ಕಾತರದಿಂದ ಕಾಯ್ತಾ ಇದ್ರೋ ಆ ಕ್ಷಣ ಹತ್ತಿರ ಬಂದೇ ಬಿಟ್ಟಿದೆ. ರಾಮ ಜನ್ಮಭೂಮಿಯಲ್ಲಿ ರಾಮನ ಮಂದಿರ ಕನಸು ನನಸಾಗೋ ಕಾಲ ಬಂದೇ ಬಿಟ್ಟಿದೆ. ಇಂದಿಗೆ ಕೇವಲ 7 ದಿನ ಅಂದ್ರೆ ಜನವರಿ 22ರಂದು ಅಯೋಧ್ಯೆಯಲ್ಲಿ ತಲೆ ಎತ್ತಿರುವ ಭವ್ಯ ಮಂದಿರದಲ್ಲಿ ದಿವ್ಯ ಸ್ವರೂಪನಾಗಿ ಶ್ರೀರಾಮಚಂದ್ರ ವಿರಾಜಮಾನವಾಗಲಿದ್ದಾನೆ. ದೇಶದೆಲ್ಲೆಡೆ ಅಯೋಧ್ಯೆಯ ಶ್ರೀರಾಮೋತ್ಸವದ ಸಂಭ್ರಮ ಸಡಗರ ಇಮ್ಮಡಿಯಾಗ್ತಿದೆ. ಕರುನಾಡ ಶಿಲ್ಪಿ ಕೈಯಲ್ಲಿ ಅರಳಿದ ರಾಮಮೂರ್ತಿಯೇ ಫೈನಲ್. ಕನ್ನಡಿಗರಿಗೆ ಇದಕ್ಕಿಂತ ಹೆಮ್ಮೆಯ ಸಂಗತಿ ಇನ್ನೊಂದು ಬೇಕಾ ಹೇಳಿ? ಯಾಕಂದ್ರೆ ಶತಮಾನಗಳ ಹೋರಾಟದ ಬಳಿಕ ನಿರ್ಮಾಣವಾಗಿರೋ ರಾಮ ಮಂದಿರದಲ್ಲಿ ವಿರಾಜಮಾನವಾಗ್ತಿರೋದು ಕರ್ನಾಟಕದ ರಾಮ. ಅರ್ಥಾತ್ ಕರ್ನಾಟಕದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈಯಲ್ಲಿ ಅರಳಿದ ಬಾಲರಾಮನ ಮೂರ್ತಿ ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದೆ. ಈ ಬಗ್ಗೆ TV9 ಕಳೆದ ತಿಂಗಳು ಅಂದ್ರೆ ಡಿಸೆಂಬರ್ 26ರಂದೇ ವರದಿ ಮಾಡಿತು. ಇವತ್ತು ಅಧಿಕೃತವಾಗಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಟ್ವೀಟ್ ಮೂಲಕ ಯೋಗಿರಾಜ್ ಅವರು ಕೆತ್ತಿದ ಮೂರ್ತಿಯನ್ನೇ ಆಯ್ಕೆ ಮಾಡಿರೋದಾಗಿ ಮಾಹಿತಿ ನೀಡಿದೆ. ಕರ್ನಾಟಕದ ಪ್ರಸಿದ್ಧ ಶಿಲ್ಪಿ ಶ್ರೀ ಅರುಣ್ ಯೋಗರಾಜ್ ಅವರು ಕೃಷ್ಣ ಶಿಲೆಯಲ್ಲಿ ನಿರ್ಮಿಸಿರುವ ವಿಗ್ರಹವನ್ನ ಶ್ರೀರಾಮಲಲ್ಲಾ ವಿಗ್ರಹವಾಗಿ ಪ್ರತಿಷ್ಠಾಪಿಸಲು ಆಯ್ಕೆ ಮಾಡಲಾಗಿದೆ. ವಿಶೇಷ ಅಂದ್ರೆ ಅರುಣ್ ಕೆತ್ತಿರುವ ಕೃಷ್ಣ ಶಿಲೆಯೂ ಕೂಡ ಕರ್ನಾಟಕದ ಹೆಗ್ಗಡ ದೇವನಕೋಟೆಯದ್ದೇ ಆಗಿದೆ. ಹೀಗಾಗಿ ಕರುನಾಡಿನ ಪಾಲಿಗೆ ಅಯೋಧ್ಯೆಯ ರಾಮ ಮಂದಿರ ವಿಶೇಷವಾಗಿರಲಿದೆ. ರಾಮ ಮಂದಿರದ ಗರ್ಭಗುಡಿಗೆ ಬಂಗಾರದ ಬಾಗಿಲು ಅಳವಡಿಕೆ. ನಾಳೆಯಿಂದಲೇ ಅಯೋಧ್ಯೆಯಲ್ಲಿ ಪೂಜಾ ಕೈಂಕರ್ಯಗಳಿಗೆ ಚಾಲನೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಒಟ್ಟು 44 ದ್ವಾರಗಳಿರಲಿದ್ದು ಇದರಲ್ಲಿ 18 ದ್ವಾರಗಳು ಬಂಗಾರದ ಬಾಗಿಲುಗಳು ಆಗಿರಲಿವೆ. ಇವತ್ತು ಶುಭ ಸಂಕ್ರಾಂತಿಯ ದಿವಸ ರಾಮ ಮಂದಿರದ ಗರ್ಭಗುಡಿಗೆ ಬಂಗಾರದ ಲೇಪಿತ ಬಾಗಿಲನ್ನು ಅಳವಡಿಸೋ ಕೆಲಸ ಮಾಡಲಾಗಿದೆ. गर्भगृह में गरिमामय उपस्थिति जिनके सम्मुख सब काम होगा वो भारत के माननीय प्रधानमंत्री जी, राष्ट्रीय स्वयंसेवक संघ के सरसंघचालक जी, उत्तर प्रदेश के मुख्यमंत्री महोदय, श्री राम जन्मभूमि तीर्थ क्षेत्र के अध्यक्ष पूज्य महंत नृत्य गोपाल दास जी महाराज. ಹೌದು,
ಜನವರಿ 22ರಂದು ರಾಮಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ಗರ್ಭಗುಡಿಯಲ್ಲಿ ಪ್ರಧಾನಿ ಮೋದಿ, ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಸೇರಿದಂತೆ ಕೆಲವು ಗಣ್ಯರು ಇರಲಿದ್ದಾರೆ. प्राण प्रतिष्ठा की पूजन विधि कल 16 जनवरी से प्रारंभ हो जाएगी. पूजन विधि के लगभग सभी कार्य 21 जनवरी तक चलेंगे. ಹೌದು, ನಾಳೆಯಿಂದಲೇ ಅಯೋಧ್ಯೆಯಲ್ಲಿ ರಾಮಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಪೂಜಾ ಕೈಂಕರ್ಯಗಳು ಆರಂಭವಾಗಲಿವೆ. ಜನವರಿ 18ರಂದು ಗರ್ಭಗುಡಿಯಲ್ಲಿ ಮೂರ್ತಿಯನ್ನ ಇರಿಸಲಾಗುತ್ತೆ. 18 जनवरी को प्रतिमा गर्भगृह में अपने आसन पर खड़ी कर दी जाएगी. जिस प्रतिमा की प्राण प्रतिष्ठा होती है उसको अनेक प्रकार से निवास कराया जाता है. जल में निवास, अन्न में निवास, फल में निवास, औषधि में निवास. ಹೀಗೆ ವಿವಿಧ ಹಂತದ ಪೂಜಾ ವಿಧಾನದ ಬಳಿಕ ಜನವರಿ 22ರಂದು ಮಧ್ಯಾಹ್ನ 12:20 ಮೃಗಶಿರ ನಕ್ಷತ್ರದಲ್ಲಿ ರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಸರಯೂ ನದಿಯಲ್ಲಿ ಪುಣ್ಯ ಸ್ನಾನ, ಕಾಂಗ್ರೆಸ್ ನಾಯಕರಿಂದ ರಾಮದರ್ಶನ. ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ನಾಯಕರು ಹೋಗದೇ ಇರೋ ವಿಚಾರ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿತ್ತು. ಆದರೆ ಹೈಕಮಾಂಡ್ ನಾಯಕರ ನಿರ್ಧಾರದ ಮಧ್ಯೆಯೂ ಇಂದು ಉತ್ತರ ಪ್ರದೇಶ ಕಾಂಗ್ರೆಸ್ ನಾಯಕರು ಅಯೋಧ್ಯೆಯಲ್ಲಿ ರಾಮನ ದರ್ಶನ ಮಾಡಿದ್ದಾರೆ. ಯುಪಿ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರಾಯ್ ಹಾಗೂ ಪಕ್ಷದ ನಾಯಕರಾದ ಅವಿನಾಶ್ ಪಾಂಡೆ, ದೀಪೇಂದರ್ ಹೂಡಾ, ಅಖಿಲೇಶ್ ಪ್ರತಾಪ್ ಸಿಂಗ್ ಇಂದು ಸರಯೂ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಇಂದು ಮಕರ ಸಂಕ್ರಾಂತಿ, ಹೀಗಾಗಿ ರಾಮಲಲ್ಲಾ ಮೂರ್ತಿ ಇದೆ, ಅದನ್ನೇ ನಾವು ದರ್ಶನ ಮಾಡಿದ್ದೇವೆ ಅಂದ್ರು. बाईस को क्या है, प्राण जो भगवान आज विराजमान है वो प्राण प्रतिष्ठित है कि नहीं? भगवान रामलला का जो मूर्ति है वो प्राण प्रतिष्ठित मूर्ति है ना. ಅಯೋಧ್ಯೆಯಲ್ಲಿ 14 ಕೋಟಿ ಮೌಲ್ಯದ ಭೂಮಿ ಖರೀದಿಸಿದ ಬಿಗ್ ಬಿ. ಭವ್ಯ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಸಜ್ಜಾಗ್ತಿರುವ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಿಯಲ್ ಎಸ್ಟೇಟ್ ಕೂಡ ಗಗನಕ್ಕೇರಿದೆ. ರಿಯಲ್ ಎಸ್ಟೇಟ್ ಚಟುವಟಿಕೆಗಳು ಬಿರುಸಿನಿಂದ ಸಾಗಿದ್ದು, ದೇಶ ವಿದೇಶಗಳ ಘಟಾನುಘಟಿಗಳು, ಜನಪ್ರಿಯ ನಟ ನಟಿಯರು ಅಯೋಧ್ಯೆಯಲ್ಲಿ ಭೂಮಿ ಕೊಳ್ಳಲು ಬಯಸಿದ್ದಾರೆ. ಈ ಪೈಕಿ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಮೊದಲಿಗರಾಗಿದ್ದಾರೆ. ಅಯೋಧ್ಯೆಯ 7 ಸ್ಟಾರ್ ಎನ್ಕ್ಲೇವ್ ಅಂತಾನೆ ಹೆಸರಾದ ಪ್ರದೇಶದಲ್ಲಿ ಅಮಿತಾಬ್ ಬಚ್ಚನ್ ಭೂಮಿ ಖರೀದಿ ಮಾಡಿದ್ದಾರೆ. ಇದರ ಮೌಲ್ಯ 14.5 ಕೋಟಿ ರೂಪಾಯಿ ಅಂತ ಗೊತ್ತಾಗಿದೆ. ಒಟ್ನಲ್ಲಿ ರಾಮ ಮಂದಿರ ಉದ್ಘಾಟನೆಗೆ, ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದ್ದು ಎಲ್ಲೆಡೆ ರಾಮನ ಹಬ್ಬ ನಡೀತಿದೆ. ಬ್ಯೂರೋ ರಿಪೋರ್ಟ್, TV9.